ನಮಸ್ಕಾರ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಅಲ್ಲ, ಇವತ್ತೇ ನಮ್ದು ಫಸ್ಟ್ ವ್ಲಾಗ್. ಓ ಕರೆಕ್ಟ್. ವೆಲ್ಕಮ್ ಟು ಅವರ್ ವ್ಲಾಗ್. ಇದು ನಮ್ಮ ಫಸ್ಟ್ ವ್ಲಾಗು. ಏನೇ ಅಡಚಣೆಗಳಿದ್ದರೂ ಕ್ಷಮೆ ಇರಲಿ. ನಮಗೆ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನು ಮಾತಾಡೋದು ಗೊತ್ತಾಗ್ತಿಲ್ಲ. ಸೊ ಓಕೆ, ನಾವು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೆಂಗೆ ಅಂತ ಹೇಳಿದ್ರೆ ಬೆಂಗಳೂರು ಟು ಐ ಆಮ್ ಗೋಯಿಂಗ್ ಮೈಸೂರು. ನಮ್ಮ ಊರು ಮೈಸೂರು, ಇವರೂರು ಮೈಸೂರು. ನಾವು ಊರು ನಮ್ಮ ಸಾಂಸ್ಕೃತಿಕ ನಗರ ಮೈಸೂರಿಗೆ ಹೋಗ್ತಾ ಇದೀವಿ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಜರ್ನಿ ಮಾಡ್ತಾ ಮಾತಾಡ್ಕೊಂಡು ಹೋಗೋಣ. ನಮ್ಮ ಜೊತೆ ನೀವು ಸಾಥ್ ಕೊಡಿ. ಥ್ಯಾಂಕ್ ಯು. ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓ ಮೈ ಗಾಡ್, ಮೈಸೂರು ಹೋಗೋ ಅಷ್ಟೊತ್ತಿಗೆ ನಾವು ಹಿಂಗೆ ಫುಲ್ಲು ಕರ್ಗೋಗ್ತೀವಿ. ಬಿಸ್ಕೆಟ್ ಹಾಕ್ಬಿಟ್ಟು ಹಂಗೆ ಇವಳು ಒಂದು ಸ್ವಲ್ಪ ಬಿಸ್ಕೆಟ್ ಕೊಟ್ಟು ಮೈಸೂರಿಗೆ ಹೋಗ್ತೀವಿ. ಬ್ಲ್ಯಾಕಿನ ಅದು ಬ್ಲ್ಯಾಕ್ ಅಂಡ್ ವೈಟ್. ನೋಡಿ 3 ನಾಯಿಗಳು ಹೆಂಗೆ ಹೋಗ್ತಾ ಇದೆ ಅಲ್ಲಿ. ನೀನೇ ತಿನ್ನೋದಾದ್ರೆ ತಿನ್ನುತ್ತಾ ಬಿಡುತ್ತಾ ನೀನು ಹಾಕು. ಪಾಪ ಅದಕ್ಕೂ ವೆಜ್ ತಿಂದು ಬೇಜಾರಾಗ್ಬಿಟ್ಟಿದೆ. ನಾನ್ ವೆಜ್ ಬೇಕಲ್ಲ. ಓಕೆ ಫ್ರೆಂಡ್ಸ್, ಪಪ್ಪೀಸ್ ತಿಂತಾ ಇದೆ. ಸೊ ನಾಯಿಗೆ ಬಿಸ್ಕೆಟ್ ಹಾಕಾಯ್ತು. ಈಗ ಹಂಗೆ ಮೈಸೂರಿಗೆ ಟ್ರಾವೆಲ್ ಮಾಡೋಣ. ಓಕೆ, ಬಿಸಿಲು ನಿಜ ತಡೆಯೋಕ್ಕಾಗ್ತಾಯಿಲ್ಲ. ತುಂಬಾ ಸುಡ್ತಾ ಇದೆ. ಮತ್ತೆ ಆನ್ ದ ವೇ ನಿಮಗೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಬಿಸಿಲಿಂದ ಬಂದು ಒಳಗಡೆ ಕುತ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಆದ್ರೆ ಒಂದು ಮರ್ತೋಗ್ಬಿಟ್ಟಿದ್ದೀನಿ. ಏನು ಒಂದು 5 ನಿಮಿಷ ನಿಲ್ಲಿಸ್ತೀರಾ? ಐಬ್ರೋ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಆಗಲ್ಲ. ಪ್ಲೀಸ್ ನಾನು ಮತ್ತೆ ಹೋಗಿದ್ದೀನಿ. ನೋಡೋ ಅಣ್ಣ ನಮ್ಮನೆ ನೋಡ್ತಾನೆ. ಪ್ಲೀಸ್ ಅಣ್ಣ ನಮ್ಮನೆ ನೋಡ್ಲಿ. ನಂಗೆ ಒಂಚೂರು 5 ನಿಮಿಷ ನಿಲ್ಲಿಸಿ. ಆಗಲ್ಲ. A few moments later. ಯಪ್ಪ, ಏನ್ ಟ್ರಾಫಿಕ್ ಇದೆ ಈ ಬ್ಯಾಂಗ್ಳೂರಲ್ಲಿ. ನೈಸ್ ರೋಡ್ಗೆ ಇಷ್ಟೇ ಟ್ರಾಫಿಕ್ ಇದೆ. ಬಿಸಿಲು ಬೇರೆ, ಈ ಟ್ರಾಫಿಕ್ ಬೇರೆ. ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಟ್ರಾಫಿಕ್ ಅಲ್ಲಿ ಕಾರ್ ಓಡಿಸ್ತಾ ಇರೋದಕ್ಕೆ? ವಿಡಿಯೋ ಆಫ್ ಮಾಡು ಅಂತ ಅನಿಸ್ತಾ ಇದೆ. ಇವಾಗ ನಾವು ಬ್ಯಾಂಗ್ಳೂರ್ ಮೈಸೂರು ಹೈವೇ ರೋಡ್ಗೆ ಜಾಯ್ನ್ ಆಗಿದ್ದೀವಿ. ಹೋಗ್ತಾ ಇದೀವಿ ಆನ್ ದ ವೇ. ಸೊ ಇದೇ ಹೋಗ್ತಾ ಸುಮ್ಮನೆ ಬೋರಿಂಗ್ ಜರ್ನಿ ಆಗೋದು ಬೇಡ ಅಂತ ಏನಾದ್ರು ಒಂದು ಪ್ಲಾನ್ ಮಾಡ್ತಾ ಇದೀನಿ. ನಮ್ಮ ಹಸ್ಬೆಂಡ್ ಏನಾದ್ರು ಒಂದು ಕ್ವಶನ್ಸ್ ಕೇಳಿ ಅವ್ರು ಎಷ್ಟು ಬುದ್ಧಿವಂತ ಇದ್ದಾರೆ ಅಂತ ಟೆಸ್ಟ್ ಮಾಡೋಣ ಅನಿಸ್ತಾ ಇದೆ. ಏನಾದ್ರು ಒಂದು ಫನಿ ಕ್ವಶನ್ಸ್ ಕೇಳೋಣ ಅಂತ ಅಷ್ಟೇ, ಏನಿಲ್ಲಪ್ಪ. ನೋಡ ಅವ್ರಿಗೆ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ. ನೀನು ಯಾವ ಥರ ಕ್ವಶನ್ ಕೇಳ್ತೀಯ ಅಂತ ನಾನು ನೋಡ್ತೀನಿ. ನೀನು ಎಷ್ಟು ಬುದ್ಧಿ ಇಟ್ಕೊಂಡು ಕೇಳ್ತೀಯ ನೋಡೋಣ. ಅದೇನು ಕೇಳ್ತೆ ಕೇಳು. ಬುದ್ಧಿ ಹಿಡ್ಕೊಂಡು ಕೇಳ್ತೀನೋ ಕೇಳಲ್ವೋ ಗೊತ್ತಿಲ್ಲ. ಆದ್ರೆ ನೀವು ಯಾವ ಥರ ಆನ್ಸರ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ನೋಡೋಣ. ಓಕೆ, ಸ್ಟಾರ್ಟ್ ಮಾಡೋಣ ಆಯ್ತಾ? ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳಿ. ಹೇಳಪ್ಪ. ಐಸ್ ಕ್ರೀಮ್ನ ನೀವು ತಿಂತಿರ್ತೀರಾ ಅಂತ ಅನ್ಕೊಳ್ಳಿ. ತಿಂದ್ರೆ ಏನಾಗುತ್ತೆ? ನಿಮ್ಗೆ ಏನಾರ ಗೊತ್ತಾಗ್ತಾ ಇದೆಯಾ? ಕಮೆಂಟ್ ಮಾಡಿ. ಗೊತ್ತಿಲ್ಲ. ಯೋಚನೆ ಮಾಡಿ. ಗೊತ್ತಿಲ್ಲ ಅಂತ ಅಂದ್ರೆ ಇಷ್ಟು ಜನರಲ್ ಕ್ವೆಶ್ಚನ್. ಅದು ಐಸ್ ಕ್ರೀಮ್ ನ ತಿಂತಿರ್ತೀರಾ, ತಿಂದಾದ್ಮೇಲೆ ಏನಾಗುತ್ತೆ? ಐಸ್ ಕ್ರೀಮ್ ತಿಂದಾದ್ಮೇಲೆ ಏನಾಗುತ್ತೆ? ಹೊಟ್ಟೆ ಒಳಗೆ ಹೋಗುತ್ತೆ. ಐಸ್ ಕ್ರೀಮ್ ಖಾಲಿ ಆಗುತ್ತೆ. ಅಯ್ಯೋ, ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಏಕೆ ಏನ್ ಅನ್ಸ್ತಾ ಇದೆ? ಈ ಥರ ಲ್ಯಾಕ್ ಮಾಡ್ತಾ ಇದ್ರೆ ಆಯ್ತು ಬಿಡಿ, ಅದು ಬೇಡ. ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಮೈಸೂರಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರೋ ರೈಲ್ಗೆ ಏನಂತ ಹೆಸರಿಡ್ಬೋದು? ಇನ್ನೊಂದ್ಸಲ ಕ್ವಶನ್ ಕೇಳಿ. ಮೈಸೂರಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇರೋ ಟ್ರೈನ್ಗೆ ಏನಂತ
ಇದಂತೂ ನೀನ್ ನಿಜ ಹೇಳಲೇಬೇಕು. ಓಕೆ, ತಿನ್ನಕ್ಕೆ ಅಂತಾನೆ ತಗೋತಾರೆ, ಆದ್ರೆ ತಿನ್ನಲ್ಲ. ಏನದು? ತಿನ್ನಕ್ಕೆ ಅಂತ ತಗೋತಾರೆ ಆದ್ರೆ ತಿನ್ನಲ್ಲ. ಏನದು? ಎಂತ ಅದು? ಯೋಚನೆ ಮಾಡಿ. ಗೊತ್ತಿಲ್ಲ. ನಿಜ, ಚೆನ್ನಾಗಿರೋರ್ಗೆ ಬುದ್ಧಿ ಕಮ್ಮಿ ಅಂತೆ. ಇವ್ರು ನೋಡ್ಬಿಟ್ಟೆ ಹೇಳಿರ್ಬೇಕೇನೋ. ತಿನ್ನಕ್ಕೆ ಅಂತ ತಟ್ಟೆ ತಗೋತಾರೆ, ಆದ್ರೆ ತಟ್ಟೆ ತಿನ್ನಕ್ಕಾಗುತ್ತಾ? ತಟ್ಟೆನ ತಿನ್ನಕ್ಕಾಗಲ್ಲ, ಬಟ್ ತಿನ್ನಕ್ಕೆ ಅಂತ ತಗೋತೀವಿ ಅಷ್ಟೇ, ಸಿಂಪಲ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಓಕೆ ಫ್ರೆಂಡ್ಸ್, ಇವಾಗ 3 ಕ್ವಶನ್ಸ್ ಕೇಳಿದೆ, 3ಗೂ ಆನ್ಸರ್ ಮಾಡಲಿಲ್ಲ. ಸೊ ಯಾಕೋ ಬೇಡ ಅನಿಸ್ತಾ ಇದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೇಳು. ಏನಕ್ಕೆ ಕೇಳಬೇಕು? ನ್ಯಾಚುರಲ್ ಆಗಿರ್ಬೇಕು. ನಾನು ಚೆನ್ನಾಗಿ ಕಾಣ್ತಾ ಇಲ್ಲ ಅಲ್ಲಿ. ರೆಡಿ ಆಗ್ಬಿಟ್ಟು ತೋರಿಸ್ಕೊಂಡ್ರೆ ಅದು ನಾಟಕ ಆಗ್ಬಿಡುತ್ತೆ. ನಾನು ಹೆಂಗಿದೆ ಹಂಗೆ ಇರ್ಬೇಕು ಅಲ್ವಾ? ಹೆಂಗ್ ಕಾಣ್ತಾ ಇದೀರಾ ನೋಡಿ. ಬಿಸಿಲಿಗೆ ಅರ್ಧ ಏನು ಚೆನ್ನಾಗಿ ಕಾಣ್ತಾ ಇಲ್ಲ ನಾವಲ್ಲಿ. ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಚೆನ್ನಾಗಿ ಕಾಣಿಸೋದು ಬಿಡೋದು ಬೇಡ. ಈಗ ನೆಕ್ಸ್ಟ್ ಏನ್ ಮಾಡೋಣ? ಮೈಸೂರ್ಗೆ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಡಾರ್ಲಿಂಗ್ಸ್, ಫಸ್ಟ್ ಆಫ್ ಆಲ್ ನಾವು ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ನಾವು ಫಸ್ಟ್ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ, ಏನು ಟಾಪಿಕ್ ತೆಗಿಬೇಕು ಗೊತ್ತಾಗ್ತಾ ಇಲ್ಲ. ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತೆಗ್ದಿದ್ದು ಸೈಡ್ ಹಾಕ್ ಆ ಕಡೆ, ತೆಗ್ದಿದ್ದು ಸೈಡ್ ಹಾಕ್ ಆ ಕಡೆ, ತೆಗ್ದಿದ್ದು ಸೈಡ್ ಹಾಕ್. ನನ್ ಕುಡಿಯಕ್ಕಾಗಲ್ಲ ಅಂತ ಅದು ಕುಡಿತಾ ಇದ್ದೀರಾ? ಅಡ್ಡ ಬರ್ತಾ ಇಲ್ವಾ ಅಲ್ಲಿ? ಅಡ್ಡ ಬರ್ತಲ್ಲ, ನಾವು ಅಡ್ಡ ಹಾಕೊಂಡಿದೀವಿ. ಸೋತನಿ ನಿಮ್ಗೆ ಆಡಿಸ್ಬಿಡ್ತೀನಿ. ನೋವಾಯ್ತು. ನೋವಾಗಿ ಅಂತಾನೆ ಮಾಡಿದ್ದು. ಹೋಗಿ ಬಿಡಿ ಆಯ್ತು. ಇವಾಗ ಒಂದು ಸಾಂಗ್ ಹೇಳಿ ನೋಡೋಣ. ನಿಮ್ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗ್ಲಿ. ಸಾಂಗ್ ಕ್ವಶನ್ ಆನ್ಸರ್ ಹೇಳಲ್ಲ, ಸಾಂಗ್ ಅಂತೂ ಮೊದಲೇ ಹೇಳಲ್ಲ. ಹೋಗ್ಲಿ ಬಿಡಿ ಆಯ್ತು. ನಾವು ಮೈಸೂರಿಗೆ ಹೋಗ್ತಾ ಇದೀವಿ ಇವತ್ತು. ನಮ್ಮ ಅತ್ತೆಯನ್ನ ಮೀಟ್ ಮಾಡ್ತೀವಿ. ತುಂಬಾ ದಿನ ಆಯ್ತು ಹೋಗಿ ಅವ್ರನ್ನ ಮೀಟ್ ಮಾಡಿ. ಇನ್ನೊಂದು ಏನ್ ಸ್ಪೆಷಲ್ ಅಂತಂದ್ರೆ ನಾಳೆ ಇವರ ಹುಟ್ಟಿದ ಹಬ್ಬ. ಅದಕ್ಕೆ ಅಮ್ಮನ ಆಶೀರ್ವಾದ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಸೊ ನಿಮ್ ಬ್ಲೆಸ್ಸಿಂಗು ಇರ್ಲಿ ಇವ್ರ ಮೇಲೆ, ಅಮ್ಮನ ಮೇಲೆ ಅಂತ ಅನ್ಕೋಬೇಡಿ. ತುಂಬಾ ತರ. ಓಕೆ, ಇವತ್ತಿಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಏನೇ ಬೇಜಾರಾಗಿದ್ರು, ಖುಷಿ ಆಗಿಲ್ಲ, ಫನ್ನಿ ಇರಲಿಲ್ಲ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮಂಥವ್ರನ್ನ ಬೆಳೆಸಿ. ವಿಡಿಯೋ ಸ್ವಲ್ಪ ಇಟ್ಟು ಕೈ ನೋಯೋದಲ್ಲ, ನಾನು ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು. ಹಾಂ, ವಿಡಿಯೋ ಎಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಕ್ಷಮೆ ಇರಲಿ, ಬೇಜಾರು ಮಾಡ್ಕೋಬೇಡಿ. ಎಷ್ಟು ಸಲ ಕೇಳಿದ್ರು ಅಷ್ಟೇ, ಮಾತಾಡ್ತಾ ಇದೀವಿ. ಬೋರ್ ಆಗ್ತಾ ಇದೆ ನಿಮಗೆ ಅಂತ ಏನಾದ್ರೆ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಮೆಂಟ್ ಮಾಡಿ, ಈ ತರ ಸರಿ ಮಾಡ್ಕೊಳ್ಳಿ ಅಂತ. ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಸರಿ ಮಾಡ್ಕೊತೀವಿ. ಸೊ ಮೈಸೂರಿಗೆ ಇನ್ನೇನು ಆಯ್ತು, ಮುಂದುವರಿಸಿ ನಾನು ಮಾತಾಡೋಣ. ಮೈಸೂರಿಗೆ ಇನ್ನೇನು ಹೋಗಿ ತಲುಪ್ತಾ ಇದೀವಿ. ಸೊ ಮತ್ತೆ ಫ್ರೀ ಆದಮೇಲೆ ವಿಡಿಯೋ ಏನಾರು ಮಾಡೋಕ್ಕಾದ್ರೆ ಟ್ರೈ ಮಾಡ್ತೀವಿ. ಸೊ ವಿಡಿಯೋ ಮಾಡ್ತೀವಿ, ಕಂಟಿನ್ಯೂ ವಿಡಿಯೋ ಮಾಡ್ತೀವಿ. ಒಂದು 20 ಸಲ ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ವಿಡಿಯೋ ಮಾಡೋದ್ರ ಮೇಲೆ ಇರೋದ್ರಿಂದ ಅದು ಹಂಗೆ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಹೋಗಿ ಸಬ್ಮಿಟ್. ಅವರು ಟ್ರೈ ಮಾಡ್ತಾರೆ, ತುಂಬಾ ವಿಡಿಯೋ ಮಾಡೋದು ಬೇಡ. ಸೊ ಇವಾಗ ಎಕ್ಸ್ಪ್ರೆಷನ್ ಯಪ್ಪ, ಇವ್ರ ಎಕ್ಸ್ಪ್ರೆಷನ್ಗೆ ಒಂದು ಅವಾರ್ಡ್ ಕೊಡಬೇಕು ಅಂತ ಅನಿಸ್ತಾ ಇದೆ. ದುಬಾಕ್ ಅವಾರ್ಡ್. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀವಿ. ಮೈಸೂರಿನ ಹತ್ರ ಬಂತು. ಸೊ ಬಾಯ್ ಬಾಯ್, ಎಲ್ಲಾರ್ಗೂ ಆರಾಮಾಗಿ ವ್ಯೂವರ್ಸ್ ಎಲ್ಲ safe ಫಸ್ಟ್ ಆಗಿರಿ. ಮುಗಿಸು ಲಾಗ್ನ ಅಂತ ಹೇಳ್ತಾ ಇರ್ತಾರೆ, ಅದು ಚೆನ್ನಾಗಿ ಗೊತ್ತಿದೆ. ಏನಿಲ್ಲ, ಆ ತರ ಏನ್ ಅಂತ ಇಲ್ಲ. ಪಾಪ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಷ್ಟು ಪರವಾಗಿಲ್ಲ. ಹುಡುಗಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ಏನು ಮಾತಾಡ್ತಾ ಇಲ್ವಲ್ಲ, ಇದು ಪಕ್ಕದಲ್ಲಿ ಕೂತ್ಕೊಂಡು ಅಂತ ಯೋಚನೆ ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ನಾನು ಅಟ್ಲೀಸ್ಟ್ ಇಷ್ಟ ಎಲ್ಲ ಓಕೆ ಡಾರ್ಲಿಂಗ್ಸ್, ಮೈಸೂರು ಬಂದಿದೆ. ಮೈಸೂರು ಬರ್ತಾ ಇದೀವಿ. ಬಂದಿಲ್ಲ. ನಾವು ಮೈಸೂರು ಹತ್ರ ಹೋಗ್ತಾ ಇದೀವಿ. ಇಂಥವ್ರ ಜೊತೆ ಇದು ನಾವು ದಡ್ಡ ಆಗ್ತಾ ಇದೀವಿ, ನಿಜ ಹೇಳ್ಬೇಕು ಅಂತಂದ್ರೆ. ಆಲ್ರೆಡಿ